ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ ಏನಂದ್ರವ? ಅತ್ಯವ ಜವಾಬ್ದಾರಿ ಮನೆ ಗೌರವ ಅಂತ ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಾ ಇದ್ರು. ನನಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ ಅತ್ಯವ. ಅಯ್ಯೋ, ಅವರಿಗೆ ನೀನು ಪದ್ಮಿನಿ ಅಲ್ಲ ಅಂತ ಅನುಮಾನ ಬಂದಿಲ್ಲ ತಾನೇ? ನಾನೇನು ಮಾತಾಡಲಿಲ್ಲ ಅತ್ಯವ. ಆದರೆ ಕೊನೆನಾಗೆ ಅದೇನೇನೋ ಕೇಳಿದ್ರು. ನಾನು ಹೊಸಿ ಧ್ವನಿ ಬದಲಾಯಿಸಿ ಏನೋ ಹೇಳಿವ್ನಿ. ಆದರೆ ಅವ್ರಿಗೇನು ಅನುಮಾನ ಬರಲಿಲ್ಲ. ಅತ್ಯವ, ನನ್ನ ಕೈನಾಗ ಆಗಕ್ಕಿಲ್ಲ, ಸಾಕಾಗೋಯ್ತು ನನಗೆ. ಜೀವನೇ ಓದಂಗೆ ಆಗ್ತೈತೆ ಅತ್ಯವ. ಅಕ್ಕ ಏಟೊತ್ತಿಗೆ ಬರ್ತಾಳಂತೆ? ಬರ್ತಾಳೆ ಕಣವ, ಬರ್ತಾಳೆ. ಅಲ್ಲಿಂದ ಒಂಟ ತಕ್ಷಣ ಫೋನ್ ಮಾಡ್ತಾಳೆ. ನೀನು ಹೆದರ್ಕೋಬೇಡ. ಅಕ್ಕ ಬೇಗ ಬಂದ್ಬಿಟ್ರೆ ಸಾಕು. ನನ್ನ ತಲೆ ಯಾಕೆ ಒಂದು ದೊಡ್ಡ ಬಂಡೆ ಕಲ್ಲೇ ಒತ್ಕೊಂಡಂಗೆ ಆಗ್ತೈತೆ. ಈ ಬಾರವ ನನ್ನ ಕೈಯಲ್ಲಿ ಹೆಚ್ಚೊತ್ತು ಓದ್ಕೊಳಕ್ಕಾಗಕ್ಕಿಲ್ಲ. ಅದೇನಂದ್ರೆ ನವೀನ, ಏನು ಅದು ನವೀನ, ಪದ್ಮಿನಿ ಡ್ಯಾನ್ಸ್ಗೆ ಹೋಗಲೇಬೇಕಾದ ಪರಿಸ್ಥಿತಿ ಬಂತು ಅಂತ ನಿಂಗೂ ಗೊತ್ತೈತೆ. ಅವಳು ಇಲ್ಲದೆ ಇರೋ ಹೊತ್ನಾಗ ಅವಳು ಇಲ್ಲೇ ಇದ್ದಾಳೆ ಅಂತ ಅನ್ಕೋಬೇಕು ಅಂದರೆ ಪೂರ್ವಿ ಹಿಂಗಿರೋದು ಅನಿವಾರ್ಯ ಆಗಿತ್ತು. ಅದಕ್ಕೆ ಅಕ್ಕ ಹೋಗದೆ ಇದ್ರೆ ಆ ಶೋಭರಾಜು ಅಪ್ಪ ಹಿಂಗೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಎದುರಿಸ್ದ. ಅದಕ್ಕೆ ನವೀನ, ಈ ವಿಷಯವ ಯಾರಿಗೂ ಬಾಯ್ ಬಿಡ್ಬೇಡ. ನನಗೆ, ಪದ್ಮಿನಿಗೆ, ಪೂರ್ವಿಗೆ ಬಿಟ್ರೆ ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಈಗ ನಿನಗೆ ಗೊತ್ತಾಗೋಯ್ತು ಆಟೆಯ. ನಿನ್ನ ತಮ್ಮಯ್ಯ ಯಾರ ಹತ್ರನೂ ಹೇಳ್ಬೇಡ ಪ್ಲೀಸ್ ನವೀನ. ನೀನು ಈ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ನಮ್ಮ ಕತೆ ಅಷ್ಟೇ. ಪ್ಲೀಸ್. ಇಲ್ಲ, ನಾನು ಯಾರಿಗೆ ಹೇಳಿ, ನಾನು ಯಾರಿಗೂ ಹೇಳೋಕ್ಕಿಲ್ಲ. ಏನಿದು ಇದ್ರಾಗ ಏನೇನೋ ಬರ್ದೈತಲ್ಲ? ಪದ್ಮಿನಿ, ಅದು ನನ್ಗೇನು ಕತೆ ಹೇಳಕ್ ಬರಬೇಡಿ. ಏನ್ ಬರ್ತಿದ್ದೀರಾ ಇದ್ರಾಗೆ? 5 ವರ್ಷ ನಾನು ಈ ಕಂಪ್ನಿಗೋಸ್ಕರ ನೀವು ಹೇಳ್ದಾಗೆಲ್ಲ ಬಂದು ಡ್ಯಾನ್ಸ್ ಮಾಡ್ತೀನಿ ಅಂತ ತಾನೆ? ಏನ್ ನನ್ ಮೋಸ ಮಾಡಿ ಸೈನ್ ಹಾಕ್ಸ್ಕೊಳಕ್ ನೋಡ್ತಿದ್ದೀರಾ? ನಾನು ಸೈನ್ ಮಾಡಕ್ಕಿಲ್ಲ. ನಾನು ಇವತ್ತು ಬಂದಿದ್ದು ಇವತ್ತೊಂದಿನ ಡ್ಯಾನ್ಸ್ ಮಾಡಕ್ಕಷ್ಟೇಯ. ಕೂಲ್ ಪದ್ಮಿನಿ, ಅಲ್ಲಿ 5 ವರ್ಷ ಅಂತ ಮೆನ್ಷನ್ ಮಾಡಿದೆ ಅಷ್ಟೇ. ಬಟ್ ನೀನು 5 ವರ್ಷ ಡ್ಯಾನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿನಗೆ ಮೋಸ ಮಾಡ್ತೀನ? ನೀನು ನನ್ನ ಬಂದಿದ್ಯಾ? ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನು ಸೈನ್ ಮಾಡು ಪದ್ಮಿನಿ. ನೀನು ಬೇಗ ಸೈನ್ ಮಾಡಿದ್ರೆ ನೀನು ಆದಷ್ಟು ಬೇಗ ಮದುವೆ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ಬಿಡ್ತೀನಿ. ಐ ನೋ ನಿನ್ನನ್ನು ಎಂಥ ಸಿಚುವೇಶನಲ್ಲಿ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ನನಗೆ ಗೊತ್ತು. ಆ ಗಿಲ್ಟ್ ನನಗೂ ಇದೆ. ನೋಡು, ನೀನೀಗ ಸೈನ್ ಮಾಡು. ನಾನು ನಿನ್ನ ಬೇಗ ವಾಪಸ್ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಸೈನ್ ಮಾಡು. ಇಲ್ಲ, ನಾನು ಸೈನ್ ಮಾಡಕ್ಕಿಲ್ಲ. ಪದ್ಮಿನಿ, ಇಲ್ಲ, ನನ್ನ ಮನಸ್ಸು ಸೈನ್ ಮಾಡಕ್ಕೆ ಒಪ್ತಿಲ್ಲ. ನಾನು ಡ್ಯಾನ್ಸ್ ಮಾಡಿರೋ ವಿಡಿಯೋನೇ ಇಟ್ಕೊಂಡು ನನ್ನ ಹೆದರಿಸಿ ಬೆದರಿಸಿ ಈಗ ನಿಮ್ಮ ಕೆಲಸ ಮಾಡೋಕ್ಕೆ ನನ್ನ ಕರ್ಕೊಂಡ್ಬಂದಿದ್ದೀರಾ. ಇನ್ನು ಈ ಅಗ್ರಿಮೆಂಟ್ ಇಟ್ಕೊಂಡು 5 ವರ್ಷನೂ ನನಗೆ ಬೆದರಿಸಲ್ಲ ಅಂತ ಏನು ಗ್ಯಾರಂಟಿ? ನಾನು ಯಾವುದೇ ಕಾರಣಕ್ಕೂ ಸೈನ್ ಮಾಡಲ್ಲ. ಬೇಡ ಪದ್ಮಿನಿ, ನನಗೆ ಸಿಟ್ಟು ಬರ್ಸ್ಬೇಡ. ನೋಡೋ, ಬೇಗ ಸೈನ್ ಮಾಡು. ನಿನ್ನ ಮದುವೆ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಮಾಡು. ಇಲ್ಲ ಇಲ್ಲ ಇಲ್ಲ, ನಾನು ಸೈನ್ ಮಾಡಕ್ಕಿಲ್ಲ. ನೀನೀಗ ಸೈನ್ ಮಾಡಲ್ವಾ? ನೀನ್ ತಿಳ್ಕೊಂಡಂಗೆ ನಾನೇನ್ ದಡ್ಡಿ ಅಲ್ಲ, ಭಸ್ಮಾಸುರಂಗೆ ವರ ಕೊಟ್ಟಂಗೆ ಅಂತಾರೆ ಇದನ್ನ.
ನಮ್ಮ ಕಡೆ. ನಾನಂತೂ ನಿನ್ನ ಕೈ ಸಿಗಾಕೊಳ್ಳೋಕ್ಕಿಲ್ಲ. ಓ ಇದೇ ಮಾತಾ? ಹಾಗಾದರೆ ನೀನು ಸೈನ್ ಮಾಡಲ್ವಾ? ಓಕೆ, ಹಾಗಿದ್ರೆ ಇವತ್ತು ನೀನು ಮದುವೆನೂ ನಡೆಯಲ್ಲ. ಅದು ಹೇಗೆ ಮದುವೆ ಮನೆಗೆ ಹೋಗ್ತೀಯೋ ನಾನು ನೋಡ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಬಾಗ್ಲು ತೆಗಿ, ನಮ್ಮ ಮಕ್ಕಳ ಮನೆಗೆ ಹೋಗ್ಬೇಕು. ಬಾಗ್ಲು ತೆಗಿ ಶೋಭರಾಜ್, ಬಾಗ್ಲು ತೆಗಿ, ದಯವಿಟ್ಟು ಬಾಗ್ಲು ತೆಗಿ, ನಾನು ಹೋಗ್ಬೇಕು. ಪೂರ್ವಿ, ನೀನು ಇಲ್ಲೇ ಕೂತಿರು. ನನ್ನ ಅಣ್ಣ ಹಿಂಗೆ ಬೀರು ಕೀಲಿನ ಕೊಟ್ಬಿಟ್ಟು ಹಂಗೆಯ ಮುಹೂರ್ತಕ್ಕೆ ಇನ್ನೇನು ಟೈಮ್ ಐತೆ, ಅಲ್ಲಿ ಏನೇನು ಶಾಸ್ತ್ರಗಳೈತೆ ಅಂತ ನೋಡಿಕೊಂಡು ಬೇಗ ಬಂದ್ಬಿಡ್ತೀನಿ, ಸರಿನಾ? ಬೇಗ ಬನ್ನಿ ಅತ್ಯವ್ವ. ಇಲ್ಲಿ ಯಾರಾರ ಬಂದರೆ ನನ್ನ ಒಬ್ಳಿಗೆ ಸಂಭಾಳಿಸೋಕ್ಕಾಗಕ್ಕಿಲ್ಲ. ಬೇಗ ಬಂದ್ಬಿಡ್ತೀನವ. ನವೀನ ನಿನ್ನ ಜೊತೆಗೆ ಇಲ್ಲೇ ಇರ್ತಾನೆ, ಹೆದರ್ಕೋಬೇಡ. ಹಾಂ, ನೋಡು ನವೀನ, ಅಪ್ಪಿ ತಪ್ಪೇನು ಈ ವಿಷಯನ ಯಾವತ್ತು ಯಾರ ತವನು ಬಾಯಿ ಬಿಡಕ್ಕೆ ಹೋಗ್ಬೇಡ. ಇದು ನಮ್ಮನೆ ಮರ್ಯಾದೆ ಪ್ರಶ್ನೆ, ಮತ್ತು ಪೂರ್ವಿ ಜೀವನದ ಪ್ರಶ್ನೆ. ಗೊತ್ತಾಯ್ತಲ್ವಾ ನಿಂಗೆ? ಇಲ್ಲ, ನಾನು ಯಾರಿಗೂ ಹೇಳೋಕ್ಕಿಲ್ಲ ಆಂಟಿ. ಸರಿ, ನೀನು ಇಲ್ಲೇ ಇರು, ನಾನು ಹುಸಿ ಮಂಡ್ಪುತ್ತವ ಹೋಗ್ಬತ್ತೀನಿ. ಏನು ಪೂರ್ವಿ ಇದು? ಅಂಕಲು ನೀನು ಕಾಣ್ತಿಲ್ಲ ಅಂದರು, ಹುಡುಕ್ತಾ ಬಂದೆ. ಇಲ್ಲಿ ನೋಡಿದ್ರೆ ನೀನು ಮದುಮಗಳ ಅಲಂಕಾರ ಮಾಡಿಕೊಂಡು ಗೂಂಗಟ್ ಹಾಕ್ಕೊಂಡಿದ್ಯಾ. ಯಾಕೆ ಪೂರ್ವಿ, ಯಾಕೆ ಮಾಡಿದೆ? ಏನು ನಿನ್ನ ಮಾತಿನ ಅರ್ಥ? ನಾನೇನು ಇಷ್ಟಪಟ್ಟಿದ್ದನ್ನೆಲ್ಲ ಹಾಕೊಂಡು ಕುಂತೀವನ? ಅಕ್ಕ ಬರೋ ಗಂಟ ಸಂಭಾಳ್ಸಕ್ಕೆ ಇದನ್ನ ಹಾಕೊಂಡಿರೋದು. ಹಂಗಲ್ಲ ಪೂರ್ವಿ, ಅದು ಏನಂಗಲ್ಲ? ನಿನಗೇನೋ ಗೊತ್ತೈತೆ ನನ್ನ ಕಷ್ಟ, ನಾನು ಎಷ್ಟು ಒದ್ದಾಡ್ತೀವ್ನಿ ಅಂತ ನನಗೆ ಮಾತ್ರ ಗೊತ್ತೈತೆ. ಕ್ಷಣಕ್ಕೂ ಸಾಯ್ತಾ ಇವನಿ, ಕೂಗಟ್ಟೊಳಗೆ ಉಸಿರಾಡಕ್ಕಾಗದೆ ಒದ್ದಾಡ್ತಾ ಇವನಿ. ಏಟೋದ್ಗೆ ಯಾರು ಬರ್ತಾರೋ ಅಂತ ಭಯ ಪಡ್ತಾ ಇವನಿ. ಬಂದ್ಬಿಟ್ಟ ದೊಡ್ಡದಾಗಿ ಯಾಕೆ ಹಿಂಗೆ ಮಾಡಿದೆ ಪೂರ್ವಿ ಅಂತ ಕೇಳಕ್ಕೆ. ಯಾಕೆ ಪೂರ್ವಿ, ನೀನು ಯಾವಾಗಲೂ ನನ್ನ ತಪ್ಪಾಗೆ ತಿಳ್ಕೊತೀಯ. ನೀನು ಈ ಥರ ಇರೋದು ನೋಡಿ ನೋವಿಂದ ಹಂಗೆ ಕೇಳಿದೆ ಹೊರ್ತು ನಿನ್ನ ನೋಯಿಸ್ಬೇಕು ಅಂತ ಅಲ್ಲ. ಬಿಡು, ನೀನು ಯಾವತ್ತೂ ನನ್ನ ಮನಸ್ಸಲ್ಲಿ ಏನೈತೆ ಅನ್ನೋದು ಅರ್ಥ ಮಾಡ್ಕೊಳಕ್ಕಿಲ್ಲ. ಅದನ್ನ ನಾನೇ ನಿಂಗೆ ಒಂದಿನ ಹೇಳಬೇಕು ಅಂತ ಇದ್ದೆ, ಆದರೆ ಆ ಮಾತಾಡೋಕ್ಕಾಗಲಿಲ್ಲ. ನವೀನ, ನನಗೇನು ಬೇಜಾರಿಲ್ಲ ಪೂರ್ವಿ, ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಕಲಿಲ್ಲ ಪೂರ್ವೆಯಲ್ಲಿ ನಂಗೂ ಯೋಟದಿಂದ ಕಾಣಲಿಲ್ಲಪ್ಪ. ಇಲ್ಲೆಲ್ಲ ಅಡ್ಡಾಡ್ಕೊಂಡಿರ್ತಾಳೆ ಬಿಡಿ. ಎಲ್ಲ ತಿಂಗಳು ಅಣಿಯ ಕಿಲಿ ಕೇಳ ಪೂರ್ವಿ ತಾನೆ ಪೂರ್ವಿ ಆಗೋದು. ಹಾಂ ಅಣಿಯ, ಅದು ಅವಳೇನೋ ಕೆಲಸ ಮಾಡ್ತಾಳೆ, ಆಮ್ಯಾಗ ಬರ್ತಾಳೆ ಬಿಡು. ಏನು ಕೆಲಸನವ? ಮದುಮಗಳು ತಂಗಿ, ಅವಳು ಬೇಕು ಬೇಕು ನೋಡ್ಕೊಂಡು ಇರ್ಬೇಕು ತಾನೆ ಪಕ್ಕದಲ್ಲಿ. ಏನು ಕೆಲಸ ಮಾಡ್ತಿರೋ ನೀವು? ನಿಂಗೆ ಏನು ಕೀಲಿ ಬೇಕಾ ಪೂರ್ವಿ ಬೇಕಾ? ಎರಡೂ ಬೇಕು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಕೆಲಸಗಳು ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಮದುವೆ ಮಂಟಪ ಹತ್ರ ಇದ್ಬಿಡ್ಬತ್ತೆ. ಅಡಿ ಕೊಡೋಕಿ. ಸರಿ ಸರಿ, ಪೂರ್ವಿನ ಕಳಿಸ್ತೀವಿ ಬಿಡು. ತಕ ಎಲ್ಲ ಸ್ವಲ್ಪ ಕಣ್ಣಿಗೆ ಕಾಣಂಗೆ ಇರ್ರಿ. ಭುಜಂಗ ಅವರೇ, ಮದುಮಗಳನ್ನು ಮದುವೆ ಮಂಟಪಕ್ಕೆ ಕರ್ಕೊಂಬನ್ನಿ.
ಮದುವೆ ಪೂರ್ವದ ಕಾರ್ಯಗಳನ್ನು ಮುಗಿಸೋಣ. ಸರಿ ಸರ್, ಸರಿ. ಲೀಲಾ, ಪದ್ಮಿನಿ ಕರ್ಕೊಂಡು ಸೀದಾ ಮದುವೆ ಮಂಟಪದ ಹತ್ರ ಬಂದ್ಬಿಟ್ಟು ಬೇಗ ಬೇಗ. ಏ ನವೀನ, ನೀನಿದ್ಯೇನೋ ನೋಡೆ, ನಾವಿರ್ಬೇಕಿತ್ತು ಪದು ಜೊತೆ, ಅವಳೊಬ್ಳೆ ಆಗ್ಬಿಡ್ತಾಳೆ ಅಂತ ಇವನಿದ್ದಾನೆ. ನವೀನ, ನೀನು ಹೋಗಿ ರೆಡಿಯಾಗು. ನಾವೀಗ ಬಂದಿದ್ದೀವಲ್ಲ, ಪತ್ನಿ ಜೊತೆ ನಾವಿರ್ತೀವಿ. ಇನ್ನೇನು ರೆಡಿ ಆಗೋದು? ಪದ್ಮಿನಿ, ಸುಸ್ತಾಗ್ತಿದ್ದೇನೆ, ಜ್ಯೂಸ್ ಏನಾದರೂ ಕುಡಿತ್ಯಾ? ನಾನು ಆಗಲೇ ಜ್ಯೂಸ್ ತಂದುಕೊಟ್ಟೆ. ಹೇ, ಯಾಕೆ ಸಪ್ಕಿದ್ಯಾ? ಏನಕ್ಕೂ ಮಾತಾಡ್ತಾ ಇಲ್ಲ. ಮದ್ವೆಯಾಗಿ ನಮ್ಮನ್ನೆಲ್ಲ ಬಿಟ್ಟೋಗ್ಬೇಕು ಅಂತ ಬೇಜಾರಾ? ಪದ್ಮಿನಿ, ಪದ್ಮಿನಿ, ಯಾರಿದ್ದೀರಮ್ಮ ಜೊತೆಗೆ? ಮುಹೂರ್ತ ಹತ್ರಕ್ಕೆ ಬಂತು, ತೆಗೀರಿ ಬಾಗ್ಲು. ಪದ್ದು, ತಯಾರಾಗಿದೆಯಲ್ವ ನಮ್ಮ? ಎಲ್ಲಿ ಕರ್ಕೊಯ್ತಿದ್ದೀರಾ ಕಯ್ಯ? ಅಯ್ಯ, ಅದ್ಯಾಕ ಒಳ್ಳೆ ದಡ್ನಂಗೆ ಕೇಳ್ತೀಯ? ಮದು ಮಗಳನ್ನ ಇನ್ನೆಲ್ಲಿ ಕರ್ಕೊಂಡು ಹೋದಾರು? ಮಂಟಪದ ಕರ್ಕೊಂಡು ಹೋಗ್ಬೇಕಲ್ವೇನಾ? ಮಂಟಪಕ್ಕ? ಅಯ್ಯಯ್ಯೋ, ಈಗೇನು ಮಾಡಲಿ? ಅಕ್ಕನ ಬದಲು ನಾನು ಹೆಂಗೆ ಮಂಟಪಕ್ಕೆ ಹೋಗಲಿ? ಅತ್ಯವನು ಇಲ್ಲಿಲ್ಲ, ಹೆಂಗಿದ್ರಿಂದ ಪಾರಾಗ್ಲಿದ್ಯಾ ಅವರೇ? ಬಾರವ ಪದ್ದು, ಶಾಸ್ತ್ರಗಳೆಲ್ಲ ಐತೆ, ಇನ್ನು ತಡ ಆಗ್ಬಿಡ್ತೈತೆ. ಅಲ್ಲ, ಈ ಪೂರ್ವಿ ಎತ್ತಾಗೋದ್ಲು ಒತ್ತಾರೆಯಿಂದ ನೋಡ್ತಾ ಇವನಿ. ಏ, ಒಳ್ಳೆ ಹುಡುಗಿ. ಸರಿ ಬರ್ರಿ, ನಾವೆಲ್ಲ ಕರ್ಕೊಂಡು ಹೋಗುವ. ಪುರೋಹಿತರು ಬರೆದು ಮಗಳು ರೆಡಿನಾ ಅಂತ ಕೇಳ್ತಾವ್ರೆ, ಕರ್ಕೊಂಬನ್ನಿ ಅಂತವ್ರೆ. ಅದಕ್ಕೆ ಅವ ನೋಡಿದ್ರೆ ಪದ್ಮಿನಿನ ಮಂಟಪದವ ಕರ್ಕೊಂಬರ್ತೀನಿ ಅಂತ ಹೊಂಟೋದ್ರು. ಈಗ ಏನು ಮಾಡೋದು? ಅಯ್ಯೋ, ಊರ್ನಿಗೆ ಕರ್ಕೊಂಬಂದ್ಬಿಡ್ತಾರಲ್ಲ. ಯಾವ್ರೆ ಸಿಕ್ಕಾಕೊಂಡ್ರೆ ನನ್ನ ಕತೆ ಮುಗೀತು. ಏನು ಮಾಡೋದು? ಪದ್ಮಿನಿ ಹೊಂಟವಳೋ ಏನೋ?